ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಉಚ್ಚಾಟಿತ ನಾಯಕನಿಗೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟ. ರಾಜ್ಯ ಬಿಜೆಪಿಯ ಉಸ್ತುವಾರಿಂದ ಸ್ಫೋಟಕ ಹೇಳಿಕೆ. ಯತ್ನಾಳ್ಗೆ ಬಂದೇ ಬಿಡ್ತು ಅಮಿತ್ ಶಾ ಕಾಲ್. ಏನಿದು ರಾಜ್ಯ ಬಿಜೆಪಿ ಘಟಕದಲ್ಲಿ ಗರ್ ಆಪ್ಸಿ ಕತೆ, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಾಂಗ್ರೆಸ್ ವಲಯದಲ್ಲಿ 6 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜೂನ್ 3ಕ್ಕೆ ಕರ್ನಾಟಕ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಪಡೆದುಕೊಂಡ ನಂತರ ಇದೀಗ ಟಾರ್ಗೆಟ್ 28 ಎನ್ನುವಂಥ ರೀತಿಯಲ್ಲಿ ಬಿಜೆಪಿ ಪಕ್ಷ ಕೂಡ ತಾನು ಸತಾಯಗತಾಯ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಲೇಬೇಕೆನ್ನುವಂಥ ಪಣವನ್ನು ತೊಟ್ಟಿದೆ. ಅದಕ್ಕೆ ಪೂರಕವೆಂಬಂತೆ ಹೈಕಮಾಂಡ್ನ ನಾಯಕರು ಒಬ್ಬೊಬ್ಬರ ರಾಜ್ಯಕ್ಕೆ ಬಂದು ಪಕ್ಷವನ್ನು ಸಂಘಟನೆ ಮಾಡುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ರಾಜ್ಯ ಬಿಜೆಪಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ರಾಧಾ ಮೋಹನ್ ಅಗರ್ವಾಲ್, ನಿಮಗೆ ಗೊತ್ತಿರ್ಬೋದು, ರಾಧಾ ಮೋಹನ್ ಅಗರ್ವಾಲ್ ಅವರ ಬಗ್ಗೆ ರಾಜ್ಯ ಬಿಜೆಪಿ ಘಟಕದಲ್ಲೇ ಕೆಲವೊಂದು ಬಣಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದು. ಅದರ ಹೊರತಾಗಿಯೂ ಕೂಡ ಇದೀಗ ರಾಧಾ ಮೋಹನ್ ಅಗರ್ವಾಲ್ ಅವರು ರಾಜ್ಯ ಬಿಜೆಪಿಯ ಕೆಲವೊಂದು ಘಟಕಗಳ ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯ ಪಕ್ಷ ಸಂಘಟನೆ ನಡೆಸುವಂಥ ರೀತಿಯಲ್ಲಿ ತರಬೇತಿಯನ್ನು ನೀಡ್ತಾ ಇದೆ. ಇದೇ ಸಂದರ್ಭದಲ್ಲಿ ರಾಧಾ ಮೋಹನ್ ಅಗರ್ವಾಲ್ ಹೇಳಿದಂಥ ಮಾತು ಇದೀಗ ಅತ್ಯಂತ ಸ್ಫೋಟಕವಾಗಿದೆ ಮತ್ತು ಆ ಮಾತಿನಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಬಣಕ್ಕೆ ಹಿನ್ನಡೆಯಾಗುತ್ತಾ. ಇದೇ ನವೆಂಬರ್ ವೇಳೆಗೆ ರಾಜ್ಯ ಬಿಜೆಪಿಯ ಅಧಿಕಾರವನ್ನು ವಹಿಸಿಕೊಂಡಂಥ ಅಥವಾ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ 3 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದ ನಂತರ, ಅಧಿಕಾರ ಮಾಡಿದ ನಂತರ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸುವಂಥ ಪ್ರಯತ್ನ ಮಾಡುತ್ತಾರಾ ಅಥವಾ ಕೆಳಗಿಳಿಸಿದರೆ ಮತ್ತೆ ಯಾವ ನಾಯಕನನ್ನು, ಸೂಕ್ತ ನಾಯಕನ ತಂದು ಕೂರಿಸ್ತಾರೆ ಎನ್ನುವಂಥ ಕುತೂಹಲ ಇದೀಗ ತೆರೆ ಬೀಳುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ರಾಧಾ ಮೋಹನ್ ಅಗರ್ವಾಲ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಪರ್ ದ ಕರ್ನಾಟಕ ಪೊಲಿಟಿಕ್ಸ್ ಈಸ್ ಕನ್ಸರ್ನ್. ಯಾಕಂದರೆ ಅವರು ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಯಾವ ನಾಯಕನ ಉಚ್ಚಾಟನೆ ಕೂಡ ನಮ್ಮ ಪಕ್ಷ ಖುಷಿಯಿಂದ ಮಾಡಲ್ಲ. ಕೆಲವೊಂದು ಸಂದರ್ಭದಲ್ಲಿ ಈ ಉಚ್ಚಾಟಿತ ನಾಯಕರನ್ನು ಕೂಡ ಇಂಡಕ್ಟ್ ಮಾಡುವಂಥ, ವಾಪಸ್ ಪಕ್ಷಕ್ಕೆ ಸೇರಿಸುವಂಥ ನಿರ್ಣಯ ಕೂಡ ಹೈಕಮಾಂಡ್ ಮಾಡುತ್ತೆ. ಅದು ಕೂಡ ಇಚ್ಛಾಶಕ್ತಿಯಿಂದ, ನಾಯಕರ ಇಚ್ಛಾಶಕ್ತಿಯಿಂದ. ಅಂದರೆ ಉಚ್ಚಾಟಿತ ನಾಯಕ ಬರುವಂಥ ಇಚ್ಛಾಶಕ್ತಿಯನ್ನು ವಹಿಸಿಕೊಂಡ್ರೆ, ಜೊತೆ ಪಕ್ಷಕ್ಕೆ ಕೂಡ ಅದರಿಂದ ಒಳ್ಳೆಯದಾಗೋಗಿದ್ರೆ ಉಚ್ಚಾಟಿತ ನಾಯಕನೂ ಕೂಡ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಸಂದರ್ಭ ಕೆಲವೊಂದು ಸಂದರ್ಭದಲ್ಲಿ ಒದಗಿ ಬರುತ್ತೆ ಅಂತ ಹೇಳುವ ಮುಖಾಂತರ ಅದು ಕರ್ನಾಟಕದಲ್ಲಿ ಕೊಟ್ಟಂತ ಹೇಳಿಕೆ ಇದೀಗ ದೊಡ್ಡದಾದಂಥ ಸದ್ದನ್ನು ಮಾಡ್ತಿದೆ. ತರಬೇತಿ ಆಗುತ್ತೆ. ಅಂದರೆ ಮಂಗಳೂರಿನ ವಿಭಾಗದಲ್ಲಿ ರಾಜ್ಯ ಬಿಜೆಪಿಯ ಕೆಲವೊಂದು ಘಟಕಗಳ ಟ್ರೈನಿಂಗ್ ಆಗಿ ಬಿಜೆಪಿ ಕಾರ್ಯಕರ್ತರನ್ನು ಸ್ವಲ್ಪ ಟ್ರೈನ್ ಮಾಡುವಂಥ, ಪಕ್ಷ ಸಂಘಟನೆಗೆ ಟ್ರೈನ್ ಮಾಡುವಂಥ ಕಾರ್ಯ ಇರುವಾಗ ಪಕ್ಷದ ಕಾರ್ಯವೈಖರಿಯ ಬಗ್ಗೆ ಮಾತನಾಡ್ತಾ ಸುದ್ದಿಗೋಷ್ಠಿಯನ್ನು ಮಾತನಾಡ್ತಿರುವಾಗ ಅಂದರೆ ಪತ್ರಿಕಾ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಹೌದು, ಎಸ್ ಆಫ್ಕೋರ್ಸ್, ಈ ಪಕ್ಷ ಸಂಘಟನೆ ವಿಚಾರದಲ್ಲಿ, ಹಿಂದುತ್ವದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿ ಹಿಂದುತ್ವವನ್ನು ಕಡೆಗಣಿಸ್ತದೆ. ಹಿಂದುತ್ವದ ನಾಯಕರನ್ನು ನೀವು ಮೂಲೆ ಗುಂಪು ಮಾಡ್ತಾ ಇದ್ದೀರಾ, ಹಾಗಾಗಿ ಯತ್ನಾಳ್ ಮತ್ತು ಈಶ್ವರಪ್ಪನವರನ್ನು ನಿಮ್ಮ ಪಕ್ಷ ವಾಪಸ್ ಕರೆಸ್ಕೊಳ್ಳುತ್ತಾ ಎನ್ನುವಂಥ ಮಾತನ್ನು ಕೇಳಿದಾಗ ರಾಧಾ ಮೋಹನ್ ಅಗರ್ವಾಲ್ ಅವರು ಹೇಳಿದಂಥ ಮಾತಿದೆಯಲ್ಲ, ಕೆಲವೊಂದು ಸಂದರ್ಭದಲ್ಲಿ ಉಚ್ಚಾಟಿತ ನಾಯಕರನ್ನು ಕೂಡ ಕೆಲವೊಂದು ವಾಪಸ್ ಕರೆಸ್ಕೊಳ್ಬೇಕಾಗತ್ತೆ. ಜೊತೆಗೆ ಯಾವ ಪಕ್ಷ ಕೂಡ, ಅದರಲ್ಲೂ ನಮ್ಮ ಬಿ ಜೆ ಪಿ ಪಕ್ಷ ಒಬ್ಬ ನಾಯಕನನ್ನು, ಬಿ ಜೆ ಪಿ ನಾಯಕನನ್ನು ಉಚ್ಚಾಟನೆ ಮಾಡೋದು ಖುಷಿಯಿಂದ ಮಾಡಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾಗ ಅಥವಾ ಪಕ್ಷಕ್ಕೆ ಹಿನ್ನಡೆ ಆಗುವಂಥ ಕೆಲವೊಂದು ಕಾರ್ಯಗಳನ್ನು ಮಾಡಿದಾಗ ಅಂಥ ವ್ಯಕ್ತಿಗಳನ್ನ ಉಚ್ಚಾಟನೆ ಮಾಡಬೇಕಾಗತ್ತೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಅವರು ತಿದ್ದುಕೊಂಡಾಗ ಅಂಥ ವ್ಯಕ್ತಿಗಳನ್ನ ಮತ್ತೆ ಗರ್ ವಾಪಸಿ ಮುಖಾಂತರ ಪಕ್ಷಕ್ಕೆ ಸೇರಿಸಿ ಪಕ್ಷ ಸಂಘಟನೆ ಕೂಡ ಮಾಡಬೇಕಾಗುತ್ತೆ ಅನ್ನುವಂಥ ಮಾತು ಇದೀಗ ಯತ್ನಾಳ್ ಮತ್ತು ಈಶ್ವರಪ್ಪನವ್ರನ್ನ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳಿಸ್ತಾರೆ ಅನ್ನುವಂಥ ಮಾತು ಶತಸಿದ್ಧವಾಗಿದೆ. ಕೆಲವೊಂದು ದಿನಗಳ ನಂತರ ಅಂದರೆ 2025 ಮಾರ್ಚ್ ವೇಳೆಗೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಮೇ ಬಿ 2027 ಮಾರ್ಚ್ ವೇಳೆಗೆ 2 ವರ್ಷಗಳ ನಂತರ ಅವರನ್ನ ಮತ್ತೆ ಬಿಜೆಪಿ ವಾಪಸ್ ಕಳಿಸಿಕೊಳ್ಳಬಹುದು. ಅದು ಯಾಕೆ ಅಂತ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಅಥವಾ ದೀರ್ಘವಾಗಿ ಹೇಳ್ಬೋದು. ಆದರೆ ಈಶ್ವರಪ್ಪನವರು ವಿಚಾರಕ್ಕೆ ಬಂದಾಗ ಈಶ್ವರಪ್ಪನವರು ಕಟ್ಟರ್ ಹಿಂದುತ್ವವಾದಿಗಳು, ಹಿಂದುತ್ವದ ಅಜೆಂಡಾ ಇರುವಂಥವ್ರು ಮತ್ತು ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಹೆಗಡೆ ಮತ್ತು ವಿ ಎಸ್ ಆಚಾರ್ಯ, ಹೀಗೆ ಅನೇಕ ಹಿರಿಯರ ಜೊತೆ ಪಕ್ಷವನ್ನು ಕಟ್ಟಿದಂಥ ಶ್ರೇಯಸ್ ಕೂಡ ಇದೆ. ಆದರೆ ಕೆಲವೊಂದು ತಮ್ಮ ಮಗನಿಗೆ ಶಿವಮೊಗ್ಗದಲ್ಲಿ ಟಿಕೆಟ್ ಕೊಡಬೇಕು ಕಾಂತರಾಜು ಅವರಿಗೆ ಎನ್ನುವಂಥ ಕಾರಣಕ್ಕಾಗಿ, ಕೆಲವೊಂದು ವೈಮನಸ್ಸಾದ ಕಾರಣಕ್ಕಾಗಿ ಪಕ್ಷ ಅವರನ್ನು ದೂರ ತಳ್ತು. ಅದಾದ ನಂತರ ಇದೀಗ ಪಕ್ಷ ವಾಪಸ್ ಕಳಿಸ್ಕೊಳ್ಳುತ್ತಾ
ಕರೆಸಿಕೊಂಡ್ರೆ ಅವರಿಂದ ಏನು ಲಾಭ, ಅಥವಾ ಮಗನಿಗೆ ಪಟ್ಟ ಕಟ್ಟುತ್ತಾ, ಅಥವಾ ಮಗನನ್ನು ಅವರ ಹಿಂದುತ್ವದ ಅಜೆಂಡದಲ್ಲಿ ನೋಡ್ತಾ, ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ 2028ರ ವೇಳೆಗೆ ಎಲ್ಲವೂ ಕೂಡ ಸರಿಯಾಗುತ್ತೆ, ಕಾಂತರಾಜು ಅವರು ಕೂಡ ಒಂದು ಟಿಕೆಟ್ ಕೊಡಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಈಶ್ವರಪ್ಪನವರು ಬರಬಹುದು. ಅಷ್ಟರ ಮಟ್ಟಿಗೆ ದೊಡ್ಡದಾದಂಥ ಏನು ಚೇಂಜಸ್ ಆಗಲ್ಲ. ಆದರೆ ಯತ್ನಾಳ್ ಅವರ ವಿಚಾರಕ್ಕೆ ಬಂದಾಗ ಯತ್ನಾಳ್ ಅವ್ರನ್ನ ಸೇರಿಸಲೇಬೇಕು ಅಥವಾ ಸೇರಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೀಗ BJPಗೆ ಬಂದು ಮುಟ್ಟಿದೆ. ಇದು ಯತ್ನಾಳ್ ಅಭಿಮಾನಿಗಳಿಗೆ ದೊಡ್ಡದಾದಂಥ ಒಂದು ಸುಸಂದರ್ಭ. ಅಥವಾ ಯತ್ನಾಳ್ ಅವರು ಕ್ರಿಯೇಟ್ ಮಾಡ್ಕೊಂಡ್ರ, ಅಥವಾ ಯತ್ನಾಳ್ ಅವರು ವಾಪಸ್ ಬರುವಾಗಿ ಕಾಂಗ್ರೆಸ್ನವ್ರು ಮಾಡಿಬಿಟ್ರ, ಅಥವಾ ಕಾಂಗ್ರೆಸ್ನವ್ರು ಹಾಗೆ ಮಾಡಲಿಕ್ಕೆ BJP ಅವಕಾಶ ಮಾಡಿಕೊಟ್ರ, ಎಲ್ಲವೂ ಕೂಡ ಇದೀಗ ಯಕ್ಷ ಪ್ರಶ್ನೆ. ನಾವು ಒಂದೊಂದೇ ಆಗಿ ನೋಡ್ತಾ ಹೋದರೆ, ಯಾಕೆ ಯತ್ನಾಳ್ BJP ಅನಿವಾರ್ಯ, ಯಾಕೆ ಈ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಸಾಫ್ಟ್ ಹಿಂದುತ್ವವಾದ್ರ, ಅಂದರೆ ನಿಮಗೆ ಕರ್ನಾಟಕದಲ್ಲಿ BJPಯ ಸಂಘಟನೆ ಮಾಡಲಿಕ್ಕೆ ಒಬ್ಬ ಕಟ್ಟರ್ ಹಿಂದುತ್ವವಾದ ಬೇಕು. ಅಂದರೆ ನೀವು ಮುಸ್ಲಿಂ ಸಮುದಾಯದವರನ್ನ ವಿರೋಧ ಮಾಡಬೇಕಂತಲ್ಲ, ಆದರೆ ಒಂದು ನಾಯಕನಾಗಿ, ಒಂದು BJP ನಾಯಕನಾಗಿ ಹಿಂದುತ್ವದ ಕಾರ್ಯಕರ್ತರನ್ನು ಒಗ್ಗೂಡಿಸಬೇಕು. ಅದು ಮಾತಿನ ಮೂಲಕವೋ, ಅಥವಾ ಬೇರೆ ಬೇರೆ ವೇದಾಂತದ ಮೂಲಕವೋ, ಅಥವಾ ಬೇರೆ ಬೇರೆ ಮುಖಾಂತರವೋ ನೀವು ಹಿಂದುತ್ವದ ಒಬ್ಬ ಕಾರ್ಯಕರ್ತರನ್ನ ಒಗ್ಗೂಡಿಸಬೇಕು. ಯಡಿಯೂರಪ್ಪನವ್ರು ಬಿಡಿ, ಯಡಿಯೂರಪ್ಪನವ್ರು ಕಾಲುವೆ ಬೇರೆ ಇತ್ತು, ಯಡಿಯೂರಪ್ಪನವರಿದ್ದಾಗ, ಸಿದ್ದರಾಮಯ್ಯನವರಿದ್ದಾಗ, ದೇವೇಗೌಡರಿದ್ದಾಗ ಇಂಥ ಒಂದು ಜಾತಿ ವ್ಯವಸ್ಥೆಯ ಒಂದು ಓಟ್ ಇರಲಿಲ್ಲ, ಇತ್ತು, ಆದರೆ ಇಂಥದ್ದೊಂದು ಇರಲಿಲ್ಲ. ಆದರೆ ಇದೀಗ ನೀವು ಹಿಂದುತ್ವವಾದಿ ಅಥವಾ ಎಡಪಂಥಿ ಎನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸ್ಟೇಟ್ ಇಲೆಕ್ಷನ್ ನಡೆಯುತ್ತೆ. ಯಾಕಂದರೆ ಈಗ ಸಿದ್ದರಾಮಯ್ಯನವರಿರುವಾಗ BJPಯವರು ನೇರವಾಗಿ ವಾಗ್ದಾಳಿನ ಮಾಡಬಹುದಿತ್ತು. ಸಿದ್ದರಾಮಯ್ಯನವರು ಮೀನು ತಿಂದ್ಕೊಂಡು ಧರ್ಮಸ್ಥಳಕ್ಕೆ ಹೋದರು, ಸಿದ್ದರಾಮಯ್ಯನವರು ಕುಂಕುಮ ಹಾಕ್ಲಿಕ್ಕೆ ಹೋದಾಗ ಬೇಡ ಅಂದರು, ಸಿದ್ದರಾಮಯ್ಯನವರು ಬಕ್ರೀದ್ಗೆ ಮತ್ತು ರಂಜಾನ್ಗೆ ಟೋಪಿ ಹಾಕ್ತಾರೆ, ಅದು ಹಿಂದುತ್ವ ಕಾರ್ಯಕ್ರಮ ಬರಲ್ಲ. ಹೀಗಾಗಿ ಸಿದ್ದರಾಮಯ್ಯ ಒಬ್ಬ ಹಿಂದುತ್ವದ ವಿರೋಧಿ, ಹಿಂದುತ್ವದ ಕಾರ್ಯಕರ್ತನ ಬಂಧನ ಮಾಡ್ತಾರೆ, ಮುಸ್ಲಿಂ ಕಾರ್ಯಕರ್ತನ ಬಿಡುಗಡೆ ಮಾಡ್ತಾರೆ, ಹೀಗೆ ಎನ್ನುವಂಥ ಮುಖಾಂತರ ಹಿಂದುತ್ವದ ಆಧಾರದ ಮೇಲೆ ಸಿದ್ದರಾಮಯ್ಯನವ್ರನ್ನ ಬೈಯಬಹುದಿತ್ತು. ಆದರೆ ಇದೀಗ ಕಾಲ ಬದಲಾಗಿದೆ. ನಾನು ತುಂಬ ಸಲ ಹೇಳ್ತೇನೆ, BJP, ಕಾಂಗ್ರೆಸ್, JDSನ ಎಲ್ಲರನ್ನೂ ಕೂಡ ಹಾಕಿದಾಗ ಒಬ್ಬ ದೈವ ಭಕ್ತ, ದೇವೇಗೌಡರ ಕುಟುಂಬವನ್ನು ಬಿಟ್ಟು ಒಬ್ಬ ದೈವ ಭಕ್ತ ಎನ್ನುವುದನ್ನು ಹುಡುಕ್ತಾ ಹೋದರೆ BJPಲೂ ಸಿಗಲಿಕ್ಕಿಲ್ಲ, ಕಾಂಗ್ರೆಸ್ನೂ ಸಿಗಲಿಕ್ಕಿಲ್ಲ, ಅದು JDSನೂ ಸಿಗಲಿಕ್ಕಿಲ್ಲ. ಅಂಥ ಒಂದು ದೈವ ಭಕ್ತ ಮತ್ತು ಹಿಂದುತ್ವದ, ನಾವು ಕೆಲವೊಂದು ಫೋಟೋ ನೋಡಿದಾಗ ಹಿಂದುತ್ವದ ಒಬ್ಬ ರಾಯಭಾರಿ ಅನ್ನೋ ದೃಷ್ಟಿಯಲ್ಲಿ DK ಶಿವಕುಮಾರ್ ತನ್ನನ್ನು ತಾನು ತೋರಿಸ್ಕೊಳ್ತಾರೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ದೇವಸ್ಥಾನಕ್ಕೆ ಹೋಗಿ ಮುಹೂರ್ತವನ್ನು ಫಿಕ್ಸ್ ಮಾಡ್ತಾರೆ. ಜೊತೆಗೆ ನವೆಂಬರ್ 3ರಲ್ಲಿ ಆದಂಥ ಒಂದು ಅದು ಪದಗ್ರಹಣ ಕಾರ್ಯಕ್ರಮದಲ್ಲೂ ಆದಂಥ ಒಂದು ಕೆಲಸ ಇದೆಯಲ್ಲ, ರಾಜ್ಗುರು ಅವರು 4 ಗಂಟೆ 5 ನಿಮಿಷಕ್ಕೆ ಒಂದು ಮುಹೂರ್ತವನ್ನು ಕೊಡ್ತಾರೆ. ಅದೇ ಅಜ್ಜಯ್ಯನವರು 4 ಗಂಟೆ 15 ನಿಮಿಷಕ್ಕೆ ಮುಹೂರ್ತ ಕೊಟ್ಟಾಗ 4 ಗಂಟೆ 10 ನಿಮಿಷಕ್ಕೆ CS ಆದಂಥ ಸಾಲಿನಿ ರಜನೀಶ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಬೇಕು ಎನ್ನುವಂಥ ಒಂದು ಸೂಚನೆ ಕೊಟ್ಟಾಗ 5 ನಿಮಿಷಗಳ ಕಾಲ ಯಾವ ಲೆಕ್ಕದಲ್ಲಿ DK ಶಿವಕುಮಾರ್ ಅವರು ಮುಹೂರ್ತಕ್ಕಾಗಿ ಕಾದು ಈ ಟೈಮ್ ವೇಸ್ಟ್ ಮಾಡ್ತಾರಲ್ಲ, ಅದು ಇದೀಗ ದೊಡ್ಡದಾಗಿ ಸದ್ದು ಮಾಡ್ತಾಯಿದೆ. ಮತ್ತು 3 ಪಕ್ಷಗಳಲ್ಲಿ ಕಾರ್ಯಕರ್ತರನ್ನು ನೋಡಿದಾಗ 3 ಪಕ್ಷಗಳ ಹಿರಿಯ ನಾಯಕರು, ಈ ಕಡೆ ವಿಜಯೇಂದ್ರ, ಆರೋಶಕು, ಬೇರೆ ಬೇರೆ ನಾಯಕರು, ಕಾಂಗ್ರೆಸ್ನಲ್ಲಿ ಬೇರೆ ನಾಯಕರು, ಅಂದರೆ ದೊಡ್ಡ ನಾಯಕರು, ಅಥವಾ JDSನ ದೊಡ್ಡ ನಾಯಕರು, ಇವರೆಲ್ಲರನ್ನ ಕಂಪೇರ್ ಮಾಡಿದಾಗ ಹಿಂದುತ್ವದ ಒಬ್ಬ ರಾಯಭಾರಿಯಾಗಿ DK ಶಿವಕುಮಾರ್ ಕಾಣಿಸ್ಕೊಳ್ತಾರೆ. ಅದು ಈಗ BJPಗೆ ದೊಡ್ಡ ಹೊಡೆತವನ್ನು ಕೊಡ್ತಾಯಿದೆ. ನೋಡಿ, ನಾವು ಅಜೆಂಡಾದಲ್ಲಿ, ಡೆವಲಪ್ಮೆಂಟ್ ವಿಚಾರದಲ್ಲಿ, ಗ್ಯಾರಂಟಿ ವಿಚಾರದಲ್ಲಿ ಎಲ್ಲವನ್ನು ಕೂಡ ಕಾಂಗ್ರೆಸ್ಸನ್ನು ಮಣಿಸಬಹುದು ಎನ್ನುವಂಥ ಲೆಕ್ಕಾಚಾರ BJPಗಿದ್ರೂ ಕೂಡ ನಾವು ಹಿಂದುತ್ವದ ಆಧಾರದಲ್ಲಿ ಸಿದ್ದರಾಮಯ್ಯನವರು ಮಣಿಸಬಹುದಿತ್ತು BJP. ಆದರೆ DK ಶಿವಕುಮಾರ್ ದೊಡ್ಡ ಮುಳುವಾಗ್ತಾರೆ BJP ಪಕ್ಷಕ್ಕೆ. ಹೀಗಾಗಿ DK ಶಿವಕುಮಾರ್ ಅವರ ಹಿಂದುತ್ವವನ್ನು ಸೋಲಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಮತ್ತೊಬ್ಬ ಕಟ್ಟರ ಹಿಂದುತ್ವದ ನಾಯಕ ಬೇಕೇ ಬೇಕು ಅಂತ ಒಂದು ನಿಟ್ಟಿನಲ್ಲಿ ಅನಂತಕುಮಾರ್ ಹೆಗಡೆ ಇದ್ದರು. ಅವರು ದೂರ ಸರಿದ್ರು. ನೀವು ಪದೇ ಪದೇ ಕೇಳಿದಾಗಲೂ ಕೂಡ ಅವರು RSS ಬಗ್ಗೆ ಕಾರ್ಯಕ್ರಮದಲ್ಲಿ ಆಗ್ತಾರೆ ಹೊರತು ಸಕ್ರಿಯ ರಾಜಕಾರಣಕ್ಕೆ ಬರ್ತಿಲ್ಲ. ಈಶ್ವರಪ್ಪನವರು ಮಾತಾಡಬಹುದು, ಅದೇ ಅವ್ರ ವಯಸ್ಸಾಯಿತು. ಪ್ರತಾಪ್ ಸಿಂಹ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ, ಅವರಿಗೆ ಸ್ವಲ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ, ಅಥವಾ ದೊಡ್ಡದಾದಂಥ ಮಾತನ್ನು ಹೇಳಲಾಗದ ಸ್ಥಿತಿ. ಇನ್ನು ಯಡಿಯೂರಪ್ಪನ ಕುಟುಂಬ ಸಾಫ್ಟ್ ಹಿಂದುತ್ವವಾದಿ. ಹೀಗಾಗಿ ಒಬ್ಬ ಹಿಂದುತ್ವದ ಅಜೆಂಡಾ ಇರುವಂಥ ಕಟ್ಟರ್ ಒಬ್ಬ ಕಾರ್ಯಕರ್ತ ಬೇಕು. ಆ ಕಾರ್ಯಕರ್ತ ಈಗಾಗಲೇ ಉಚ್ಚಾಟನೆಯಾಗಿದ್ದಾರೆ. ಆ ಉಚ್ಚಾಟಿತ ನಾಯಕನನ್ನು ಮತ್ತೆ ಕರೆಸಿಕೊಳ್ಳಲೇಬೇಕೆನ್ನುವ ದೃಷ್ಟಿಯಲ್ಲಿ ಇದೀಗ ಹೈಕಮಾಂಡ್ ಇನ್ಕ್ಲೂಡಿಂಗ್ ಅಮಿತ್ ಶಾ ಒಂದು ಹಂತಕ್ಕೆ ಮಾತುಕತೆ ನಡೆಸಿದ್ದಾರೆ. ಇನ್ನೇನು ಚುನಾವಣೆ ಹಂತದಲ್ಲಿರುವಾಗ 1 ವರ್ಷದ ಮೊದಲು, ಅಂದರೆ 2028ಕ್ಕೆ ಚುನಾವಣೆ ಇದೆ, 2027 ಮಾರ್ಚ್ ವೇಳೆಗೆ ಯತ್ನಾಳ್ ಅವರನ್ನು ಮತ್ತೆ ವಾಪಸ್ ಕರೆಸಿಕೊಂಡು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬಹುದು. ಅದು ಆಗತ್ತಾ ಬಿಡುತ್ತಾ ಬೇರೆ ಪ್ರಶ್ನೆ. ಆದರೆ ಒಂದು ಹಂತಕ್ಕೆ ಯತ್ನಾಳ್ ಅವರನ್ನ BJP ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ ಎನ್ನುವಂಥ ಮಾತು ಇದೀಗ ರಾಧಾಮೋಹನ್ ಅಗ್ರವಾಲ್ ಕಡೆಯಿಂದ ಕೇಳಿ ಬರ್ತಾ ಇದೆ. ನೋಡಿ, ಯತ್ನಾಳ್ ಅವರ ಯಾಕೆ BJP ಮುಳುವಾದರು, ಯತ್ನಾಳ್ ಅವರನ್ನು ನಂಬಿ ಹೋದಂಥ ಯತ್ನಾಳ್ ಬಣ ಕೊನೆಗೆ ಯತ್ನಾಳ್ ಬಣಕ್ಕೆ ಕೈ ಕೊಡ್ತು. ಅಂದರೆ ಯತ್ನಾಳ್ ಅವರ ಬಣ ಯತ್ನಾಳಿಂದ ದೂರ ಸರಿತು. ಅದರಲ್ಲೂ ಮುಖ್ಯವಾಗಿ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, BP ಹರೀಶ್ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ,
ಜಿ ಎಂ ಸಿದ್ದೇಶ್ವರು, ಹೀಗೆ ಅನೇಕ ನಾಯಕರು ಅಥವಾ ಇನ್ಕ್ಲೂಡಿಂಗ್ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಯತ್ನಾಳ್ ಬಣದಿಂದ ಹಿಂದೆ ಸರಿದು ಯತ್ನಾಳ್ ತಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂಥ ದೂರನ್ನು ಕೊಟ್ಟರು. ಯಾಕಂದರೆ ಇವರೆಲ್ಲರೂ ಕೂಡ ಯತ್ನಾಳ್ ಜೊತೆ ಇದ್ದರು. ಆದರೆ ಯತ್ನಾಳ್ ಯಾರ ಮಾತನ್ನು ಕೇಳ್ತಾ ಇಲ್ಲ. ಯತ್ನಾಳ್ ಕೊನೆಗೆ ಯಾರ ಮಾತನ್ನು ಕೇಳದೆ ಏಕಾಂಗಿ ಹೋರಾಟ ಮಾಡ್ತಿದ್ದಾರೆ. ಜೊತೆಗೆ JCB ಪಕ್ಷ ಕಟ್ತೆ ಅಂತಾರೆ, ಅವ್ರ ಮೇಲೆ ಅವರಿಗೆ ನಿಗಾ ಇಲ್ಲದಂಥ ಒಂದು ದೂರಿನ ಮೇಲೆ ತನ್ನ ಒಂದು ನಿಲುವನ್ನು ವಾಪಸ್ ಪಡ್ಕೊಂಡು ಇವೆಲ್ಲರೂ ಕೂಡ ಇದೀಗ ಸಕ್ರಿಯವಾಗಿ BJPಯಲ್ಲಿದ್ದಾರೆ ಮತ್ತು 2028ಗೆ BJP ಪಕ್ಷವನ್ನು ಗೆಲ್ಲಿಸಲೇಬೇಕೆನ್ನುವಂಥ ಪಣವನ್ನು ಕೂಡ ತೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ 100, 90, 85, 95, 100, 110 ತನಕ ಹೋಗ್ಬೋದು ಇರ್ತು. ಕಂಪ್ಲೀಟ್ ಮೆಜಾರಿಟಿ ಬರಬೇಕಂದ್ರೆ ಅಲ್ಲಿ ಒಂದು ಸ್ಪಾರ್ಕ್ ಬೇಕೇ ಆಗುತ್ತೆ, ಅಲ್ಲೊಂದು ಅಜೆಂಡಾ ಬೇಕೇ ಆಗುತ್ತೆ. ಮತ್ತು ವಿರೋಧ ಪಕ್ಷವನ್ನು ಅಥವಾ ಆಡಳಿತ ಪಕ್ಷವನ್ನು ಸೋಲಿಸಬೇಕಂದ್ರೆ ಅಲ್ಲೊಂದು ಉತ್ತಮವಾದಂಥ ಸ್ಪಾರ್ಕ್ ಮತ್ತು ರೊಚ್ಚಿಗೆ ಒಂದು ಸ್ಪಾರ್ಕ್ ಬೇಕೇ ಆಗುತ್ತೆ. ಆ ನಿಟ್ಟಿನಲ್ಲಿ ಇದೀಗ ಯತ್ನಾಳ್ ಅವರನ್ನ ಸೇರಿಸಿಕೊಳ್ಳಲಿಕ್ಕೆ ರಾಧಾಮೋಹನ್ ಅಗ್ರವಾಲ್ ಜೊತೆಗೆ ಅಮಿತ್ ಶಾ ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಇದೀಗ ಕೇಳಿ ಬರ್ತದೆ. ಒಂದು ಕಡೆ ಯತ್ನಾಳ್ ಅವರು ಬರ್ತಾರೆ, ಮತ್ತೊಂದು ಕಡೆ ಈಶ್ವರಪ್ಪನವ್ರು ಸೇರ್ತಾರಾ ಇಲ್ವಾ ಬೇರೆ ಪ್ರಶ್ನೆ. ಹೀಗೆ ಮುಂದುವರೆದು ಗರ್ ವಾಪಸಿ ಯಾವ ಥರದಲ್ಲಿ ಇರ್ತಂದರೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವರು ಕೂಡ ಬರ್ತಾರೆ. ಯಾಕಂದರೆ ಅವರೆಲ್ಲ ಕೂಡ ಸಿದ್ದರಾಮಯ್ಯನ ಜೊತೆಗಿದ್ದಂತರು. ಆದರೆ ಸಿದ್ದರಾಮಯ್ಯನವರು ಈಗ ಅಧಿಕಾರ ಕಳ್ಕೊಂಡ ನಂತರ DK ಶಿವಕುಮಾರ್ ಜೊತೆ ಅಷ್ಟಕ್ಕಷ್ಟೇ ನಂಟಿದೆ. ಹಾಗಾಗಿ ಮತ್ತೆ 2028ರಲ್ಲಿ BJP ಅಧಿಕಾರಕ್ಕೆ ಬರಬಹುದು ಅನ್ನೋ ದೃಷ್ಟಿಯಲ್ಲಿ ಇದೀಗ ಅವರೂ ಕೂಡ BJPಯನ್ನು ಸೇರಲಿಕ್ಕೆ, BJP ಜೊತೆ ಬರಲಿಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ KN ರಾಜಣ್ಣನವರನ್ನ ಕೂಡ JDSಗೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಒಂದು ಕಡೆ ಅಮಿತ್ ಶಾ ಅವರ ಜೊತೆ KN ರಾಜಣ್ಣ ಮಗನ ಅಂತ ರಾಜೇಂದ್ರ ಕೂಡ ಈ ಕೋಆಪರೇಟಿವ್ ಸೊಸೈಟಿ ಮೀಟಿಂಗ್ನಲ್ಲಿ ಅರ್ಧ ಗಂಟೆಗೂ ಕೂಡ ಹೆಚ್ಚು ಮಾತನ್ನು ಆಡಿದ ಸಂದರ್ಭದಲ್ಲಿ ಇದೀಗ KN ರಾಜಣ್ಣ ತುಮಕೂರು ವಲಯದ ಒಂದು ಲೀಡ್ ಆಗಿ BJPಗೆ ಸೇರಬಹುದು. ಹಾಗಾಗಿ 3-4 ಕ್ಷೇತ್ರ ಕೂಡ BJPಗೆ ಲಾಭ ಆಗುತ್ತೆ. ಇನ್ನು ಮತ್ತೊಂದು ಅತ್ಯಂತ ಮಹತ್ವವಾದಂಥ ಬೆಳವಣಿಗೆ ಅಂದರೆ ಯದುವೀರ್ ಒಡೆಯವರ ಬಗ್ಗೆ ಈ ಹೈಕಮಾಂಡ್ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಅವರಿಗೆ ಫಸ್ಟ್ ಟೈಮ್ MP ಆಗಿದ್ದಾರೆ, ಅಥವಾ ರಾಜಕೀಯದಲ್ಲಿ ಅನುಭವ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ, ಆದರೆ ಅವರಿಗೆ ಭ್ರಷ್ಟಾಚಾರವಿಲ್ಲದಂಥ ಒಂದು ಬೇಸ್ ಇದೆ. ರಾಜಮನೆತನದಲ್ಲಿ ಬಂದರೂ ಕೂಡ ರಾಜನಾಗಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತಾರೆ, ಯಾರ ಬಗ್ಗೆ ದೂರಲ್ಲ, ಯಾವ ಜಾತಿ ಮತದ ಪಂಥದ ಭೇದ ಇಲ್ಲ. ಜೊತೆಗೆ ರಾಜ್ಯದಲ್ಲಿ ಅವ್ರನ್ನ ಒಂದು ಹಂತಕ್ಕೆ ಮುನ್ತಂದರೆ, ರಾಜ್ಯ ರಾಜಕೀಯಕ್ಕೆ ಮುನ್ತಂದರೆ ಎಲ್ಲೋ ಒಂದು ಕಡೆ ದೇವರ ಬಗ್ಗೆ ನಂಬಿಕೆ ಇರುವಂಥವ್ರು, ಅಥವಾ ಈ ರಾಜರ ಅಥವಾ ಮೈಸೂರು ದೇವಸ್ಥಾನದ ಬಗ್ಗೆ ನಂಬಿಕೆ ಇರುವಂಥವ್ರು ಮತಗಳಾಗಿ ಕನ್ವರ್ಟ್ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಅಂಥ ಒಂದು ಜವಾಬ್ದಾರಿಯನ್ನು ಕುಮಾರಸ್ವಾಮಿ ಅವರಿಗೆ ಹೈಕಮಾಂಡ್ ಕೊಟ್ಟಿದೆ. ಯಾಕಂದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿ ಯದುವೀರ್ ಅವರಿಗೆ ಟಿಕೆಟ್ ಕೊಡುವಲ್ಲಿ ಕುಮಾರಸ್ವಾಮಿ ಅವರ ಪಾತ್ರ ದೊಡ್ಡದಿದೆ ಎನ್ನುವಂಥ ಮಾತು ಒಂದು ಕಡೆ ಕೇಳಿ ಬರ್ತಿದೆ. ಮತ್ತೊಂದು ಕಡೆ ರಾಜಸ್ಥಾನ ಮೂಲದವರ ಸಂಬಂಧಿಕರ ಮುಖಾಂತರ ಟಿಕೆಟನ್ನು ಪಡ್ಕೊಂಡ್ರು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಜೊತೆಗೆ KN ರಾಜನ್. ಹೀಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಇದೀಗ ದೊಡ್ಡ ಬೆಳವಣಿಗೆ ಆಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಉಚ್ಚಾಟಿತ ನಾಯಕನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡ್ತಾರಾ, ಅಥವಾ ಯತ್ನಾಳ್ ಅವರು BJPಗೆ ಸೇರ್ತಾರಾ, ಅಥವಾ ವಿಜಯೇಂದ್ರ ಅವರ ಕಥೆ ಏನಾಗುತ್ತೆ, ಯದುವೀರ್ ಒಡೆಯವರವರಿಗೆ ಮುಂದಿನ ಹಂತದಲ್ಲಿ ಯಾವ ದೊಡ್ಡ ಹುದ್ದೆ ಸಿಗುತ್ತೆ, ಅಥವಾ KN ರಾಜಣ್ಣ JDSಗೆ ಹೋಗ್ತಾರಾ, BJP ಬರ್ತಾರಾ, ಈ ಎಲ್ಲ ಚಟುವಟಿಕೆಗಳ ನಡುವೆ ಈ ಬಿಡದಿ ಟೌನ್ಶಿಪ್ ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ, ಕುಮಾರಸ್ವಾಮಿ ಬೇಸರ ಆಗ್ತಾರಾ, ಅಥವಾ ಯಾವುದೋ ಒಂದು ಹಂತಕ್ಕೆ ಬಿಡದಿ ಟೌನ್ಶಿಪ್ ನಿಂತು ಹೋಗುತ್ತಾ, ಅಥವಾ ಈ ರಾಜ್ಯ ರಾಜಕೀಯದಲ್ಲಿ ಕುಮಾರಸ್ವಾಮಿಯವರ ಆಟ ಹೇಗೆ ನಡೆಯುತ್ತೆ, 2028 ಚುನಾವಣೆಯಲ್ಲಿ ಮೈತ್ರಿಯಾಗಿ ಹೋಗ್ತಾರಾ, ಅಥವಾ ಮೈತ್ರಿ ಬಿರುಕಾಗಿ ಸಪ್ರೇಟಾಗಿ ಪಾರ್ಟಿಸಿಪೇಷನ್ ಮಾಡ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕು. ಸದ್ಯದ ಮಟ್ಟಿಗೆ ಯತ್ನಾಳ್ BJPಯ ಗರ್ ವಾಪಸಿಗೆ ಹಂತದಲ್ಲಿದ್ದಾರೆ. ಇನ್ನೇನು ಕೆಲವು ತಿಂಗಳುಗಳ ನಂತರ ಗರ್ ವಾಪಸಿ ಆಗುವಂಥ ಹಂತದಲ್ಲಿ ಯತ್ನಾಳ್ಗೆ BJP ಬರ್ತಾರೆ ಮತ್ತು ಯತ್ನಾಳ್ಗೆ ಒಂದೊಳ್ಳೆಯ ಹುದ್ದೆ ಸಿಗಬಹುದು. ಇದಕ್ಕೆ ಮೂಲ ಕಾರಣ DK ಶಿವಕುಮಾರ್. ಒಂದು ಹಂತಕ್ಕೆ DK ಶಿವಕುಮಾರ್ ಬದಲಾಗಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದರೆ ಆಗ BJPಯ ಹಿಂದೂ ಅಜೆಂಡಾ ವರ್ಕೌಟ್ ಆಗ್ತಿತ್ತು. ಆದರೆ ಯಾವಾಗ ಸಿದ್ದರಾಮಯ್ಯವರು ಇಳಿಸಿ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರಲ್ಲ, ಆಗ BJPಗೆ ಒಂದು ಕಟ್ಟರ್ ಹಿಂದುತ್ವವಾದಿ ಬೇಕೇ ಆಯಿತು. ಆಗ ನೋಡಿದಾಗ BJPಯಲ್ಲಿ ಯಾರೂ ಇರಲಿಲ್ಲ. ಅಂಥ ಹೊತ್ತಲ್ಲಿ ಕಂಡವರೇ ಉಚ್ಚಾಟಿತ ನಾಯಕ ಯತ್ನಾಳ್. ಹೀಗಾಗಿ ಯತ್ನಾಳ್ ಅವರು BJPಗೆ ಬರುವಂಥ ಅನಿವಾರ್ಯತೆ ಅಥವಾ ಕರೆಸಿಕೊಳ್ಳುವಂಥ ಅನಿವಾರ್ಯತೆ ಈಗ ಸದ್ಯ BJPಯಲ್ಲಿದೆ. ನೋಡಬೇಕು ಮುಂದಿನ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.